ಮೌಂಟ್ ಎವರೆಸ್ಟ್ ಶಿಖರವನ್ನೇರಿದ್ದಾರೆ ಇಬ್ಬರು ಕನ್ನಡಿಗರು. ಯಶಸ್ವಿಯಾಗಿ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿ ಬಂದಿದ್ದಾರೆ ನಮ್ಮ ಕನ್ನಡಿಗ ಸಾಧಕರು. ಕರ್ನಾಟಕದ ಸಂತೋಷ್ ಚಿನ್ಮಯಿಂದ ಈ ಸಾಧನೆಯಾಗಿದೆ. ಮೌಂಟ್ ಎವರೆಸ್ಟ್ ಅತ್ಯಂತ ಎತ್ತರದ ಎವರೆಸ್ಟ್ ಇದು. ಯಶಸ್ವಿಯಾಗಿ ಹತ್ತಿ ಮಾಡಿ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಕರ್ನಾಟಕದ ಸಂತೋಷ್ ಚಿನ್ಮಯಿಂದ ಈ ಸಾಧನೆಯಾಗಿದ್ದು 60 ವರ್ಷ ಪೂರೈಸಿರುವ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಕಡೆಯಿಂದ ಇವರು ತೆರಳಿದ್ರು. ಸಂತೋಷ್ ದೇವರಾಜಪ್ಪ ಹಾಗೂ ಪ್ರೊಫೆಸರ್ ಡಾಕ್ಟರ್ ಚಿನ್ಮಯಿ ತ್ರಿಶಾಲಮೂರ್ತಿ ಈ ಸಾಧನೆ ಮಾಡಿದ್ದಾರೆ. ಇವತ್ತು ಮೌಂಟ್ ಎವರೆಸ್ಟ್ ಶಿಖರ ಏರಿ ಸುರಕ್ಷಿತವಾಗಿ ಬೇಸ್ ಕ್ಯಾಂಪ್ಗೂ ಬಂದು ತಲುಪಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದ ಸಂತೋಷ್ ದೇವರಾಜಪ್ಪ ಹಾಗೂ ಜಯಚಾಮರಾಜಪುರದ ಪ್ರೊಫೆಸರ್ ಡಾಕ್ಟರ್ ಚಿನ್ಮಯಿ ತ್ರಿಶಾಲಮೂರ್ತಿ ಇತಿಹಾಸವನ್ನ ನಿರ್ಮಿಸಿದಂತಹ ಸಾಧಕರು. ನೇಪಾಳ ಚೀನಾ ಗಡಿಯ ಹಿಮಾಲಯದಲ್ಲಿರುವಂತಹ ಮೌಂಟ್ ಎವರೆಸ್ಟ್ ಭೂಮಿ ಮೇಲಿನ ಅತಿ ಎತ್ತರದ ಪರ್ವತ. 8,849 ಮೀಟರ್ ಅಂದರೆ ಬರೋಬ್ಬರಿ 29,032 ಎತ್ತರದ ಪರ್ವತ ಇದು. ಒಟ್ಟು 15 ಜನರ ತಂಡ ಈ ಸಾಧನೆ ಮಾಡಿದೆ. ಭಾರತದಿಂದ 3, ಚೀನಾದಿಂದ 1, ನೇಪಾಳದಿಂದ 11 ಜನರ ತಂಡ ಹೋಗಿತ್ತು. ಇದರಲ್ಲಿ ಸಂತೋಷ್ ಮತ್ತು ಚಿನ್ಮಯಿ ಕೂಡ ಸಾಧನೆ ಮಾಡಿದ್ದು. ಖುಂಬು ಹಿಮಪಾತದಲ್ಲಿ ಏಣಿಯನ್ನ ಬಳಸಿ ಬಿರುಕುಗಳನ್ನು ದಾಟುವ ದೃಶ್ಯಗಳಂತೂ ಮೈ ಝುಮ್ ಅನ್ಸುತ್ತೆ. ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ್ದಾರೆ ಇಬ್ಬರು ಕನ್ನಡಿಗರು. ಯಶಸ್ವಿಯಾಗಿ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿ ಬಂದಿದ್ದಾರೆ ಸಾಧಕರು. ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ 60 ವರ್ಷಗಳನ್ನ ಪೂರೈಸ್ತಾ ಇರತಕ್ಕಂತಹ ಸುಸಂದರ್ಭದಲ್ಲಿ ಬಹಳ ಇತಿಹಾಸ ಇರತಕ್ಕಂಥ ಈ ಸಂಸ್ಥೆಗೆ ನನ್ನ ಅಭಿನಂದನೆಗಳು. ತನ್ನ ಸುದೀರ್ಘ ಸೇವೆಯಲ್ಲಿ ನೂರಾರು ಮೌಂಟೇನಿಯರಿಂಗ್ ಪಟುಗಳನ್ನು ತಯಾರು ಮಾಡಿ ಮೌಂಟೇನಿಯರಿಂಗ್ ಅನ್ನ ನಮ್ಮ ರಾಜ್ಯದಲ್ಲಿ ಬೆಳೆಸುವಂತಹ ಕೆಲಸ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಅವರು ಮಾಡಿದ್ದಾರೆ. ಇಂತಹ ಸಂಘ ಸಂಸ್ಥೆಗಳು ನಮ್ಮ ಸಮಾಜಕ್ಕೆ ಅತಿ ಅವಶ್ಯಕ. 21ನೇ ಶತಮಾನದಲ್ಲಿ ಇವತ್ತು ಜನ ವೈವಿಧ್ಯಮಯ ಆಸಕ್ತಿಗಳನ್ನ ಇಟ್ಕೊಂಡಿರುವಂತ ಕಾಲದಲ್ಲಿ ಇಂತಹ ಸಂಘ ಸಂಸ್ಥೆಗಳು ಜನರಿಗೆ ಅವರಿಗೆ ಬೇಕಾದಂತಹ ಆಸಕ್ತಿಯನ್ನ ಪ್ರೋತ್ಸಾಹ ಮಾಡೋದಕ್ಕೆ ಮತ್ತು ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಜನಗಳು ಜೀವನದ ಆಸೆಗಳನ್ನು ಪೂರೈಸೋದಕ್ಕೆ ಮತ್ತು ಈ ಮೌಂಟೇನಿಯರಿಂಗ್ ಹವ್ಯಾಸವನ್ನ ಬೆಳೆಸಲಿಕ್ಕೆ ತನ್ನದೇ ಆದಂತಹ ಸೇವೆಯನ್ನ ಸಲ್ಲಿಸಿದೆ. ಮತ್ತೊಮ್ಮೆ ಮೌಂಟೇನಿಯರಿಂಗ್ ಅಸೋಸಿಯೇಷನ್ಗೆ ನನ್ನ ಅಭಿನಂದನೆ. ಈಗಾಗಲೇ ಕೃಷ್ಣ ಬೈರೇಗೌಡ ಅವರು ಈ ಒಂದು ಸಾಧನೆ ಮಾಡುವಂತಹ ಸಾಧಕರಿಗೆ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇಬ್ಬರು ಕನ್ನಡಿಗರು ಈ ಒಂದು ಶಿಖರವನ್ನ ಏರುವುದರ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ. ಮೌಂಟ್ ಎವರೆಸ್ಟ್ ಹತ್ತಿ ಬಂದಂತಹ ಸಂತೋಷ್ ಹಾಗೆಯೇ ಚಿನ್ಮಯಿ ಸಾಧನೆಯನ್ನ ಮಾಡಿರೋದು. ಇಬ್ಬರು ಕನ್ನಡಿಗರು ಅದರಲ್ಲಿ ಇದ್ರು ಅನ್ನೋದೇ ಬಹಳ ಖುಷಿಯ ವಿಚಾರ. ಕಾರಣ ಈಗಾಗಲೇ ಈ ಒಂದು ತಂಡದಲ್ಲಿ ಯಾಕಂದರೆ ಈ ಏನು ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಕಡೆಯಿಂದ ತೆರಳಿದ್ರು ಸಂತೋಷ್ ದೇವರಾಜಪ್ಪ ಹಾಗೆಯೇ ಪ್ರೊಫೆಸರ್ ಡಾಕ್ಟರ್ ಚಿನ್ಮಯಿ ತ್ರಿಶಾಲಮೂರ್ತಿ. ಇವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಅತ್ಯಂತ ಎತ್ತರದ ಶಿಖರವನ್ನು ಏರಿ ಸುರಕ್ಷಿತವಾಗಿ ಬೇಸ್ ಕ್ಯಾಂಪ್ ಕೂಡ ರೀಚ್ ಆಗಿದ್ದು. ಇನ್ನು ಸಂತೋಷ್ ಮತ್ತು ಚಿನ್ಮಯಿ ಬಗ್ಗೆ ಹೇಳೋದಾದ್ರೆ ಬೆಂಗಳೂರಿನ ಸಹಕಾರ ನಗರದ ಸಂತೋಷ್ ದೇವರಾಜಪ್ಪ ಹಾಗೂ ಜಯಚಾಮರಾಜಪುರದ ಪ್ರೊಫೆಸರ್ ಡಾಕ್ಟರ್ ಚಿನ್ಮಯಿ ತ್ರಿಶಾಲಮೂರ್ತಿ ಇವರಿಬ್ಬರು ಕೂಡ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ನೇಪಾಳ ಚೀನಾ ಗಡಿಯ ಹಿಮಾಲಯದಲ್ಲಿರುವಂತಹ ಮೌಂಟ್ ಎವರೆಸ್ಟ್ ಭೂಮಿಯ ಮೇಲಿನ ಅತ್ಯಂತ ಎತ್ತರದ ಪರ್ವತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ಒಟ್ಟು 15 ಜನರ ತಂಡ ಈ ಸಾಧನೆಯನ್ನ ಮಾಡಿರೋದು. ಭಾರತದಿಂದ 3 ಅದಕ್ಕೆ ಹೋಗಿದ್ರು, ಚೀನಾದಿಂದ 1, ನೇಪಾಳದಿಂದ 11 ಜನರ ತಂಡ ಈ ಒಂದು ಟೀಮ್ನಲ್ಲಿ ಇತ್ತು. ಇದರಲ್ಲಿ ನಮ್ಮ ಇಬ್ಬರು ಕನ್ನಡಿಗರು ಸೇರ್ಪಡೆಯಾಗಿದ್ರು. ಇದರಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಏರಿದ್ದಾರೆ ಅನ್ನೋದೇ ಖುಷಿಯ ವಿಚಾರ. ಈಗಾಗಲೇ ಖುಂಬು ಹಿಮಪಾತದಲ್ಲಿ ಏಣಿಯನ್ನ ಬಳಸಿ ಬಿರುಕುಗಳನ್ನ ದಾಟುವಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ.